ಬರುವಂಥದ್ದು ಇದೊಂದು ನಾವು ಮನೋರಂಜನೆಗೋಸ್ಕರ ಕೂಡ ನಡೆಸ್ತಿದ್ದೀವಿ. ಅಂದರೆ ಈ ಕಾರ್ಯಕ್ರಮ ನೋಡಲು ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಾದಂಥ ಬಾಗಲಕೋಟು ಅದು ಬೀದರ್ ಆಗಿರ್ಬೋದು, ಮತ್ತು ಈ ಕಡೆ ಎಲ್ಲ ರಾಣತನ ಈ ಕಡೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಜನ ನೋಡಲಿಕ್ಕೆ ಬರ್ತಾರೆ. ಇದನ್ನು ಅವ್ರು ಬಂದರೂ ಕೂಡ ಅವರವರ ಸುರಕ್ಷಿತ ಸ್ಥಳದಲ್ಲಿ ನಿಂತ್ಕೊಂಡು ಅವರ ಜೀವನ ಕಾಪಾಡಿಕೊಂಡು ಹೋಗ್ಬೇಕಂತ ನಾವು ಅವರಲ್ಲಿ ಕೇಳ್ಕೊತೀವಿ. ಪ್ರತಿ ವರ್ಷ ನಾವು ಇದನ್ನು ಮನೋರಂಜನೆಯಾಗಿ ನಡೆಸ್ತೀವಿ. ಅದರ ಭಯಂಕರ ಅಂತ ಎಲ್ಲರೂ ಅಂತಾರೆ, ಆದರೆ ಭಯಂಕರ ಅನ್ನೋ ರೀತಿ ಒಳಗೆ ಏನೂ ಇಲ್ಲ. ಅಂದರೆ ಎಲ್ಲ ರೀತಿಯಲ್ಲಿ ಅಂದರೆ ಎಲ್ಲ ಕಡೆ ನಡೆಸುವ ಕಾರ್ಯ ಹುಣ್ಣಿಮೆ ಅದರ 7 ದಿನ ಆದಮೇಲೆ ನಮ್ಮ ಊರಿನ ಕಾರ್ಯ ಹುಣ್ಣಿಮೆ ನಡೀತೀವಿ. ಈ ವರ್ಷ ಆ ರೀತಿ ಏನೋ ಅಪಘಾತಗಳಾಗಿಲ್ಲ ಅಂತ ನಾವು ಭಾವಿಸ್ತೀವಿ. ಹೀಗೆ ಮುಂದುವರಿಯುತ್ತೆ. ಎಲ್ಲರೂ ಆದಷ್ಟು ಜನ ಬಂದು ತಮ್ಮ ಸುರಕ್ಷಿತ ಸ್ಥಳದಲ್ಲಿ ನಿಂತು ಇದನ್ನು ನೋಡಿ ಹೋಗಿ ಸುರಕ್ಷಿತ ಮನೆಯನ್ನು ಸೇರಿಸಬೇಕು ನಾವು ಕೇಳ್ಬೋದು. ನಮ್ಮ ಹೆಸರು ಸುದೀಪ್ ಸಿದ್ದರೆಡ್ಡಿ ಅಂತ. ಇದು ಕಾಕಂಟಿ ಊರಿನ ಕಾಕಂಟಿ ಗ್ರಾಮದಲ್ಲಿ ಪ್ರತಿ ವರ್ಷ ಈ ಕಾರ್ಯ ಹುಣ್ಣಿಮೆ ಇದು ಭಾಳ ಸುಪ್ರಸಿದ್ಧವಾದಂಥ ಕಾರ್ಯ ಹುಣ್ಣಿಮೆ. ಈ ಗ್ರಾಮದ ವಿಶೇಷ ಅಂತಂದರೆ ಪುರಾತನ ಅಂದ್ರೆ ಪ್ರಾಚೀನ ಕಾಲದಿಂದಲೂ ಭಾಳಷ್ಟು ವಿಶೇಷವಾಗಿ ಇದು ನೂರಾರು ವರ್ಷಗಳಿಂದ ನಮ್ಮ ಕಾಕಂಡಿಕೆಯಲ್ಲಿ 7 ಊರು ಕರಿ ಹರಿದುಕೊಂಡು ಬಂದಂಥ ಒಂದು ಇದು ಇದೆ, ಸಂಪ್ರದಾಯ ಇದೆ. ವಿಶೇಷವಾಗಿ ಇಲ್ಲಿ ಕಾಕಂಟಿ ಗ್ರಾಮದಲ್ಲಿ ಪ್ರತಿ ವರ್ಷ ಯುವಕರು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಯುವಕರು ತಂಡವಾಗಿ ತಮ್ಮ ಗುಂಪುಗಳನ್ನ ರಚನೆ ಮಾಡಿಕೊಂಡು ತಮಗೆ ಬಂದಂಥ ವಿವಿಧ ರೀತಿಯ ಬಣ್ಣದ ಒಂದು ಟಿ ಶರ್ಟ್ಗಳನ್ನ ಶೀತ ಉಡುಪುಗಳನ್ನು ಧರಿಸಿಕೊಂಡು ಗ್ರಾಮದಲ್ಲಿ ಎತ್ತಿಗೆ ಶೃಂಗಾರ ಮಾಡಿ ಎತ್ತಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾತುರ್ಯತೆಯಿಂದ ಎತ್ತುಗಳನ್ನು ಕೆರಳಿಸ್ತಾ ಇದ್ದಾರೆ. ಎತ್ತುಗಳು ಕೆರಳಿಸಿದಾಗ ಎತ್ತುಗಳು ಜನರ ಮೇಲೆ ಒಂಥರ ಹರಿದಾಯ್ದಾಗ ಯುವಕರು ಕೇಕ್ ಹಾಕಿ ನಗೋದು ಇಟ್ಕೊಂಡ ಎತ್ತುಗಳು ಆದಷ್ಟು ಭಾಳಷ್ಟು ಜನರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈ ಒಂದು ಕಾರಣ ಕರ್ನಾಟಕದಲ್ಲಿ ಭಾಳ ಒಂದು ಉತ್ತಮ ರೀತಿಯಿಂದ ಮತ್ತು ಸುಪ್ರಸಿದ್ಧವಾದಂಥ ಒಂದು ಕಾರ್ಯ ಹುಣ್ಣಿಮೆ. ಈಗ ಲಾಸ್ಟಿಗೆ 2 ಎತ್ತು ಬಿಡ್ತಾರಲ್ರಿ, ಒಂದು ಕರಿ ಎತ್ತ ಒಂದು ಬಿಳಿ ಎತ್ತು ಬಿಟ್ಟಿರೋದು, ಏನು ಮುಂಗಾರು ಹಿಂಗಾರು ಅದೇ ಸ್ವಲ್ಪ ಇದು ಭಾಳ ಇದು ವಿಶೇಷವಾಗಿ ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯ. ಕರಿ ಎತ್ತು ಬತ್ತಪ್ಪ ಅಂತಂತಂದ್ರೆ ಇಲ್ಲಿ ಇದು ಕೆಂಪು ಎತ್ತು ಬತ್ತಪ್ಪ ಅಂತಂದ್ರೆ ಅಲ್ಲಿ ಗೋಧಿ ಬೆಳೆ ಈ ಒಂದು ಹಳ್ಳಿ ಇದರಲ್ಲಿ ಜನ ನಂಬ್ಕೊಂಡು ಬಂದಿದ್ದಾರೆ. ಗೋಧಿ ಬೆಳೆ ಇದ್ದಲ್ಲ ದವಸ ಧಾನ್ಯಗಳು ಇದು ಅತಿ ಹೆಚ್ಚಿಗೆ ಈಲ್ಡ್ ಬರ್ತದೆ. ಬಿಳಿ ಎತ್ತು ಮುಂದೆ ಬತ್ತಪ್ಪ ಅಂದ್ರೆ ಜೋಳ ಅತಿ ಹೆಚ್ಚಿಗೆ ಈಲ್ಡ್ ಬರ್ತೈತೆ ಅಂತಕ್ಕಂಥ ಒಂದು ಇಲ್ಲಿ ಸಂಪ್ರದಾಯ. ಇಲ್ಲಿ ಈಗ ಹಳ್ಳಿಯ ಜನರ ಒಂದು ನಂಬಿಕೆ ಇದೆ. ಇದರ ಮ್ಯಾಗ ಕಾಕಂಡಿಕೆಯ ಒಂದು ಕರಿ ಆಚರಣೆ ಆಗ್ತಾಯಿದೆ. ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಕಾಕಂಟಿ ಅಂತೇಳಿ ಇಲ್ಲಿ ನಡೆಯುವ ಆಚರಣೆ ಶತಮಾನಗಳಿಂದ ನಡೀತೈತಿ. ಇದು ಒಂಥರ ಭಾಳ ವಿಶೇಷವಾಗಿ ಅಂದರೆ ಎಲ್ಲ ಕಡೆ ಕಾರ ಹುಣ್ಣಿಮೆ ಆ ದಿನ ನಡೆದ್ರೆ ಇದು ಕಾರ ಹುಣ್ಣಿಮೆ ಮುಗಿದು 7 ದಿನ ನಂತರ ಇದು ನಡೀತೈತಿ. ಬಹಳ ವಿಶೇಷವಾಗಿದ್ದು ಅಂದರೆ ಸ್ವಲ್ಪ ಜಾಸ್ತಿ ಅಪಘಾತಗಳನ್ನು ಅಂದರೆ ಈ ಥರ ಆಗ್ತದೆ ಏನೋ ಒಂದು ಎಲ್ಲೋ ಹೇಳ್ತಾರೆ ನಂಬಿಕೆ, ಆ ಥರ ನಂಬಿಕೆ ಇಟ್ಕೊಂಡು ಜನ ಬರ್ತಾರೆ. ಆದ್ರೆ ಆ ಥರ ಯಾವ ಥರನೂ ಆಗಿಲ್ಲ ಈ ಥರ ಈ ವರ್ಷ. ಆದರೆ ಪ್ರತಿ ವರ್ಷವೂ ಆಗಿದೆ. ಅದು ಈ ವರ್ಷ ಎಲ್ಲರೂ ಸುರಕ್ಷಿತವಾದ ನಾವು ಭಾವಿಸ್ತೀವಿ. ಆರು ದಿವಸ ನಮ್ಮ ಊರ ಈ ಆಚರಣೆ ಚೆನ್ನಾಗಿದೆ. ಈ ಥರ ಭಯಂಕರ ಮಾಡ್ತಾರಲ್ಲ ಆಚರಣೆ ಅಂದರೆ ಅವ್ರ ಜನಗಳು ಬಂದರೆ ಅವರವರ ಸುರಕ್ಷತೆ ಒಳಗೆ ಅವ್ರು ಇರ್ಬೇಕಂತ ಹೇಳಿ ನಾವು ಅವ್ರು ಬಂದವರು ತಮ್ಮ ಸುರಕ್ಷತೆ ಒಳಗೆ ಇರ್ಬೇಕು.